ಇವಾಗ ಕೆಡ್ಸ್ಕೊಂಡ್ವಿ, ಅಲ್ಲೇನೋ ವ್ಯಾಪಾರ ಆಯಿತು, ಹಿಂಗಾಯಿತು. ನಮ್ಮ ಜನ, ನಮ್ಮ ಅಭಿಮಾನಿಗಳು ಏನು ಎಲ್ಲೂ ಓಡೋಗ್ತಾ ಇರಲಿಲ್ಲ. ಬೆಳ್ಳುಳ್ಳಿ ಕಬಾಬು ಬಂದರೆ ನಮ್ಮ ಹೋಟ್ಲಲ್ಲಿ 100 ಜನ ಕೆಪಾಸಿಟಿ ಇದೆ, 1000 ಜನ ಬಂದರೆ ಕೊಡೋಕ್ಕಾಗಲ್ಲ. ಚಂದ್ರು ಇದ್ದರೆ ರುಚಿ ಇರುತ್ತೆ ಅಂತ ನಾನೇ ಮಾಡಿ ಬಂದಿರ್ತೀನಿ. ದಿನ ಬೆಳಿಗ್ಗೆ ನಂದು 6 ಗಂಟೆ ನಂದು ಡ್ಯೂಟಿ, 6 to 9:30 ನಾನು ಕಂಪಲ್ಸರಿ ಅಡುಗೆ ಭಟ್ಟ. ವರಮಹಾಲಕ್ಷ್ಮಿ ಹಬ್ಬದ ದಿನ ನಿಮಗೆ ಪುನೀತ್ ಸರ್ ಒಂದು ಗೋಲ್ಡ್ ಚೈನ್ ಕೊಟ್ಟರು ಅಂತ ಕೇಳ್ಪಡ್ತೀವಿ. ಒಂದು ಕಾರು, ಒಂದು ಚೈನು, ನನ್ನ ಮನೆಗೆ ಒಂದು ಬೆಳ್ಳಿ ದೀಪ. ಇವತ್ತು ಆ ದೀಪ ಇದೆ, ಇವತ್ತು ಆ ಚೈನ್ ಇದೆ. ಹೋಟ್ಲಿಗೆ ನೀನಲ್ಲಯ್ಯ ಓನರು, ದುಡ್ಡಿದೆ ಅಷ್ಟೇ. ನೀನು ಕೆಲ್ಸಗಾರನೇ, ಬಟ್ಟನೇ ನಿನಗೆ ಓನರು. ಯಾರನ್ನೋ ನೋಡ್ತಾರೆ, ಯಾರನ್ನೋ ಹೋಟ್ಲು ಮಾಡ್ತಾರೆ. ಚಂದ್ರ ಹೋಟ್ಲು 500 ಜನ ಇದ್ದಾರೆ, ನಾವು ಒಂದು ಮಾಡಿದ್ರೆ ಹೆಂಗಾಗುತ್ತೆ? ಕೆಲಸ ಕಲ್ತು ಬದುಕಯ್ಯ. ಇವಾಗ ಕೆಡ್ಸ್ಕೊಂಡ್ವಿ, ಅಲ್ಲೇನೋ ವ್ಯಾಪಾರ ಆಯಿತು, ಹಿಂಗಾಯಿತು. ನಮ್ಮ ಜನ, ನಮ್ಮ ಅಭಿಮಾನಿಗಳು ಏನು ಎಲ್ಲೂ ಓಡೋಗ್ತಾ ಇರಲಿಲ್ಲ. ಬೆಳ್ಳುಳ್ಳಿ ಕಬಾಬು ಬಂದರೆ ನಮ್ಮ ಹೋಟ್ಲಲ್ಲಿ 100 ಜನ ಕೆಪಾಸಿಟಿ ಇದೆ, 1000 ಜನ ಬಂದರೆ ಕೊಡೋಕ್ಕಾಗಲ್ಲ. ಅದೆಲ್ಲ ನಾವಿದ್ದಾಗ ಮ್ಯಾನೇಜ್ ಮಾಡೋದು ಗೊತ್ತಿರುತ್ತೆ. ಸ್ಟಾಫ್ಗಾಗಲಿ ನಮ್ಮ ಫ್ಯಾಮ್ಲಿಗಾಗಲಿ ಆ ಮ್ಯಾನೇಜ್ಮೆಂಟ್ ಮಾಡೋದು ಗೊತ್ತಾಗಲಿಲ್ಲ. ನಿಜ ನೋಡಿ, ಹಂಗೆ ಆ ಥರ ಯಾರಿಗೆ ಆದರೂ ಹೇಳೋದು, ಯಾರೋ ಒಂದು ಬೆಳೆದ್ಬಿಟ್ಟಿದ್ದಾರೆ ಅಂತ ಅವ್ರು ನೋಡೇಬೇಕು ಅಂತೇನಿಲ್ಲ. ಸಿಗ್ತಾರೆ, ಒಂದಲ್ಲ ಒಂದಿನ ಸಿಗ್ತೀವಿ. ಎಲ್ಲ ನೋಡಿ, ಇವಾಗ ನೀವೇ ಆಯಿತು 1 ವರ್ಷದ ಮೇಲೆ 6 ತಿಂಗಳಾಗೈತೆ, ಈಗ ಬಂದಿದ್ದೀರಾ. ಹಂಗೆ ನಾವು ಸಿಗ್ತೀವಿ, ಎಲ್ಲೂ ಹೋಗಲ್ಲ. ಆಮೇಲೆ ಇನ್ನು ಹೋಗ್ತಾ ಹೋಗ್ತಾ ರುಚಿ ಜಾಸ್ತಿ ಬರುತ್ತೆ, ಕಂಟೆಂಟು ಜಾಸ್ತಿ ಇರುತ್ತೆ. ಈಗ ಹೇಳಕ್ 100 ಕಥೆಗಳಿರುತ್ತೆ. ಸೊ ಅವತ್ತು ಒಂದೇ ದಿನ ಬಂದಾಗ ಒಂದೇ ಕತೆ ಇರುತ್ತೆ. ಆವಾಗ ಹೇಳಿದ್ವಿದ್ದು, ಕಾಲು ಮುರ್ಕೊಂಡಿದ್ದು, ಇನ್ನೊಂದಾಗಿದ್ದು, ಪ್ರಾಬ್ಲಮ್ ಆಗಿದ್ದೆಲ್ಲ ಹೇಳ್ಕೊಳ್ಳೋದಕ್ಕೆ ಭಾಳ ವಿಧಾನಗಳಿವೆ. ನಮ್ಮಲ್ಲಿ ಒಂದೇ ಸಿಗುತ್ತಾ? 100 ಸಿಗುತ್ತೆ ಅಲ್ವಾ? ಈಗ ಇನ್ನೊಂದೇನಂತಂದ್ರೆ, ಈ ಮನೆ ಏನಿದೆಯಲ್ಲ, ಈ ಮನೆ ಮಾಜಿ ಸಿಎಂ ಧರ್ಮಸಿಂಗ್ ಅವರದ್ದು ಅಂತ ಕೇಳ್ಬೇಡಿ. ನಿಜ ಮೇಡಮ್. ಹೌದು, ಅದು ಡೈರೆಕ್ಟ್ ಕಾಂಟ್ಯಾಕ್ಟ್ ಅಥವಾ ಹೇಗೆ ಸರ್ ಅದು? ಧರ್ಮಸಿಂಗ್ ಅಂತಂದ್ರೆ ನಿಜಕ್ಕೂ ತುಂಬಾ ಜನ ನೋಡೇ ಇಲ್ಲ. ಅವರ ಮನೆಯಲ್ಲಿ ನೀವಿದ್ದೀರಾ ಅಂತಂದ್ರೆ ಇದು ಮುಂಚೆ ಅವರ ವಾಸಸ್ಥಳ. ಓಕೆ. ಇದು ಅದಾದ್ಮೇಲಿಂದ ಅವರೇ ಒಂದು ಇನ್ಶೂರೆನ್ಸ್ ಆಫೀಸ್ ಮಾಡ್ಕೊಂಡು ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಮಾಡಿದ್ರು. ಅವ್ರು ಆಫ್ಟರ್ CM ಅನ್ಸುತ್ತೆ. ಹೌದು ಸರ್. ಸೊ ಅದಾದ್ಮೇಲಿಂದ ಇಲ್ಲಿ ಅವ್ರದೇ ಒಂದು ಮೆಡಿಕಲ್ ಇನ್ಶೂರೆನ್ಸ್ ಅದ್ರದ್ದು ಮಾಡಿದ್ರು. ಸೊ ಮಾಡ್ತಾ ಇದ್ದಂಗೆ ನಾನು ಕೊರೋನಾ ಟೈಮಲ್ಲಿ ನಂಗೆ ಸ್ವಲ್ಪ ಅಲ್ಲಿ ಹೋಟ್ಲದ ಪ್ರಾಬ್ಲಮ್ ಇತ್ತು. ಅವ್ರು ವೆಕೇಟ್ ಮಾಡಿ ಅಂತ ಇದ್ರು. ಸೊ ಆವಾಗ ಏನಾಯ್ತು ಅಂದರೆ, ಎದುರುಗಡೆ ಒಂದು ಬಿಲ್ಡಿಂಗ್ನವರು ಅಡ್ವಾನ್ಸ್ ತೊಗೊಂಡು ಕೊಡಲಿಲ್ಲ. ಅದು ನಮ್ಮ ಆಫೀಸಿಗೆ ಗೊತ್ತಾಗಿದೆ. ನಮ್ಮ ಚಂದ್ರುಗೆ ಹೋಟ್ಲಿಗೆ ಕೇಳಿದ್ದಾರೆ, ನಮ್ಮದೇ ಬಿಲ್ಡಿಂಗ್ ಕೊಡೋಣ ಅಂತ. ನನಗೆ ಅವ್ರ ಮನೆಗೆಲ್ಲ ಅವಾಗ ಊಟ ಕಳಿಸ್ತೀನಿ, ಆಮೇಲೆ ಅವ್ರ ಆಫೀಸ್ಗೆಲ್ಲ ಊಟ ಕಳಿಸ್ತೀನಿ. ಚಂದ್ರು ಬನ್ನಿ ಅಂತ ಕರೆದ್ರು. ಕೀ ರೋಡಲ್ಲೇ ಕೊಟ್ಟರು. ಎಷ್ಟು ಕೊಡ್ತೀರೋ ಕೊಡಿ, ಬಾಡಿಗೆ ನಡೆಸಿ, ಹೋಗಿ ನಿಮ್ಗೇನು ಬೇಕೋ ಮಾಡಿ ಓಪನ್ ಮಾಡಿ ಅಂದರು. ಅವರು ದಾನ ಥರ ಕೊಟ್ಟರು. ನಾವು ಹೆಸರಲ್ಲೇ ಧರ್ಮ ಇದೆಯಲ್ಲ, ಆ ಗೌರವ ಇದೆ, ಆ ಬೆಲೆ ಕೊಟ್ಟರು. ಆ ಮಕ್ಕಳು ಏನೂ ನೋಡಲಿಲ್ಲ, ಏನೂ ಇಲ್ಲ. ನಾನು ಯಾರು ಅಂತ ಕೇಳಲಿಲ್ಲ. ನಾನು ಆಫ್ಟರ್ ಒಂದು ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದೆ. ಒಂದು ಸಣ್ಣದಾಗಿ ಒಂದು ಹೋಟ್ಲು ಮಾಡಿದ್ದೆ, ರುಚಿ ಕೊಟ್ಟಿದ್ದೆ, ಅವ್ರು ಬೆಲೆ ಕೊಟ್ಟಿದ್ದಾರೆ. ನೋಡಿ, ಒಂದು ರುಚಿ ಅನ್ನೋದು ನಮ್ಮನ್ನು ಯಾವ ಕಡೆಗೆ ತೊಗೊಂಡೋಗುತ್ತೆ ಅಂದರೆ ಅದಕ್ಕೆ ಎಲ್ಲೆಲ್ಲೂ ಅರ್ಥ ಸಿಗುತ್ತೆ. ನಾವು ಎಲ್ಲೋ ಸಿಕ್ಕರೆ ಗೌರವ ಕೊಡ್ತಾರೆ. ರುಚಿ ಕೆಟ್ಟಾಗ್ಲೂ ನಮ್ಗೆ ಬಂದು ಹೇಳ್ತಾರೆ, ನೋಡಿ ಚಂದ್ರು ಏನೋ ಪ್ರಾಬ್ಲಮ್ ಆಗಿದೆ, ಯಾಕೋ ನೀವಿಲ್ಲ. ಆಮೇಲೆ ನಾವು ಇದ್ಬಿಟ್ರೆ ಅದು ಹಿಂಗಿದ್ರು ಎಲ್ಲ ಚೆನ್ನಾಗಿರುತ್ತೆ. ನಾವಿಲ್ಲ ಅಂದಾಗ ಎಲ್ಲ ಕೆಡುತ್ತೆ. ಅದೇನಾಗುತ್ತೆ, ಒಂದು ಮೈಂಡ್ ಸೆಟ್ ಅದು. ಚಂದ್ರು ಇದ್ರೆ ರುಚಿ ಇರುತ್ತೆ ಅಂತ ನಾನೇ ಮಾಡಿ ಬಂದಿರ್ತೀನಿ. ದಿನ ಬೆಳಿಗ್ಗೆ ನಂದು 6 ಗಂಟೆ ನಂದು ಡ್ಯೂಟಿ, 6 to 9:30 ನಾನು ಕಂಪಲ್ಸರಿ ಅಡುಗೆ ಭಟ್ಟ. 6 to 9:30 5 o'clock ಎದೊಳ್ತೀನಿ. ಮಾರ್ಕೆಟ್ಗೆ ಹೋಗ್ತೀನಿ, ಪರ್ಚೇಸ್ ಏನಿದೆ ಎಲ್ಲ ನೋಡ್ತೀನಿ. ಮೇಡಮ್ ನಾನು ಇವತ್ತು ಅವತ್ತಿಂದ ಏನು ಮಾಡ್ಕೊಂಡು ಇವತ್ತು ಅದೇ ಮಾಡಿ. ನಾನು ಯಾವುದು ರೆಡಿಮೇಡ್ ಪೌಡ್ರ್ ಸಾಕಲ್ಲ, ಎಲ್ಲನೂ ಮಸಾಲೆ ಹುರಿಯೋದು. ಸೊ ಅದರಿಂದ ಏನಾಗುತ್ತೆ, ನಾನೇ ಮಾಡ್ತೀನಿ. ದೇವ್ರ ಪುಣ್ಯಕ್ಕೆ ಒಂದು 100 ಜನಕ್ಕೂ ಹೋಲ್ಸೋಕ್ಕಾಗದಿದ್ರು ಒಂದು 70 ಜನಕ್ಕೆ ಮನಸ್ಸು ಸಂತೋಷ ಪಡಿಸ್ಬೋದು. 30 ಜನಕ್ಕೆ ಆಗಲ್ಲ. ಒಬ್ರು ಖಾರ ಬೇಕಾಗ್ಬೋದು, ಒಬ್ರು ಖಾರ ಕಮ್ಮಿ ಇರ್ಬೋದು, ಅವ್ರದ್ದೇ ಆದ ಒಂದು ಟೇಸ್ಟ್ ಸ್ಟೈಲೇ ಬೇರೆ ಇರ್ಬೋದು. ಅದಕ್ಕೆಲ್ಲ ನಾವೇನು ಮಾಡೋಕ್ಕಾಗಲ್ಲ. ಅಂದರೆ ನನ್ನ ಗುಡ್ ಕ್ವಾಲಿಟಿಗೆ ಒಂದು 70% ಮಾರ್ಕ್ಸ್ ಕೊಡ್ಬೋದು. 100 ಕೊಟ್ಬಿಡ್ತಾರೆ ಅಂತ ನಮಗೆ ದರಂಕಾರ ಅಂತ. ನಮ್ಗೊಂದು 70 ಕೊಡ್ಬೋದು, ಸಾಕು. 70 ಸಾಕು. 100ಕ್ಕೆ 70 ಬಂದರೆ ಫಸ್ಟ್ ಕ್ಲಾಸ್ ಅಲ್ವಾ? ನಿಜ ಸರ್. ಈಗ ಇನ್ನೊಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ನಿಮಗೆ ಪುನೀತ್ ಸರ್ ಒಂದು ಗೋಲ್ಡ್ ಚೈನ್ ಕೊಟ್ಟರು ಅಂತ ಕೇಳ್ಪಟ್ವಿ. ಇಲ್ಲ ಮೇಡಮ್, ಅದು ಏನಾದರೂ 2005 ವರಮಹಾಲಕ್ಷ್ಮಿ ಹಬ್ಬದ ದಿನ ನನಗೆ ನನ್ನ ಮಿಸ್ಸಸ್ ಮನೆಗೆ ದೀಪ, ನಮ್ಮ ಮೇಡಮ್ ಅವ್ರಿಗೊಂದು ಚೈನು, ಯಾವುದೋ ಒಂದು ವ್ಯವಹಾರ ಮಾಡಿಕೊಟ್ಟಿದ್ದೆ ಅವ್ರಿಗೆ. ಆ ಖುಷಿಗೆ ಅವರು ಒಂದು ಕಾರು, ಒಂದು ಚೈನು, ನನ್ನ ಮನೆಗೆ ಒಂದು ಬೆಳ್ಳಿ ದೀಪ. ಇವತ್ತು ಆ ದೀಪ ಇದೆ, ಇವತ್ತು ಆ ಚೈನ್ ಇದೆ.
ಕಾರ್ ಕೊಟ್ಟಿದ್ದು ಮಾತ್ರ ಇಲ್ಲ. ಓ. ಹೋಗ್ತಾ ಹೋಗ್ತಾ ಕಾರ್ಗಳು ಚೇಂಜ್ ಆಗ್ತಾವಲ್ಲ, ಸರ್ ಕರೆದು ಒಂದು ಕೆಲಸ ಮಾಡಿಕೊಟ್ಟಿದ್ದೆ. ಆ ಒಂದು ಒಳ್ಳೆ ಮಾತಿಗೆ, ನಾನು ಮಾಡಿದ ಕೆಲಸಕ್ಕೆ ಕೊಟ್ಟೋ ಗೌರವ, ಒಂದು ಗಿಫ್ಟ್. ಗಿಫ್ಟ್. ಸರ್ ಈಗ ಎಷ್ಟು ಕಾರ್ ಇದೆ ಸರ್ ನಿಮ್ಮ ಮನೇಲಿ? ನಾನೊಂದು 2 ಕಾರ್ ಇದೆ. ಒಂದು ಇನೋವಾ ಒಂದಿದೆ, ಇನ್ನೊಂದು ಶಿಫ್ಟ್ ಒಂದಿದೆ. ಸ್ವಿಫ್ಟ್, ಇನೋವಾ. ನಾನು 2 ವೀಲರ್ ಬಿಟ್ಟರೆ ಗಾಡಿ, ಕಾರೆಲ್ಲ ಮಜಾ ಮಾಡೋದೇ ಇಲ್ಲ ಮೇಡಮ್. ನಮ್ಮ ಕಾರೆಲ್ಲ ಎಲ್ಲೋ ಕಾಯ್ತಿದ್ವಿ ಈ ಸಿಟಿಲಿ. ಹಿಂಗೆ ಅಂತ 2 ವೀಲರ್ ಸುತ್ತ ಸೀದಾ ಮಾರ್ಕೆಟ್ಗೆ ಹೋದ. ಎಲ್ಲ ನಗ್ತಾರೆ, ರೀ ಚಂದ್ರು ಬೆಳ್ಳುಳ್ಳಿ ಏನಕ್ಕೆ ರೀ ನೀವೇ ಮಾರ್ಕೆಟಿಗೆ ಬಂದಿದ್ದೀರಾ ಅಂತಾರೆ. ಸರ್ ನಾನು ಇದನ್ನು ಮಾಡಿದ್ರೇ ಹೊಟ್ಟೆ ತುಂಬೋದು. ಆಡಂಬರ ನಡಿ ಹೊಟ್ಟೆ ತುಂಬಲ್ಲ. ಅದೆಲ್ಲ ಅನ್ಕೊಂಡಿರೋದು ಆಡಂಬರ ಶಾಶ್ವತ ಅಲ್ಲ. ತಗ್ಗಿ ಬಗ್ಗಿ ನಮ್ಮ ಜೀವನದಲ್ಲಿ ಮುಂಚೆಯಿಂದ ಏನು ಹಿಂಗಿದ್ವಿ, ನಮ್ಮ ಹಳೆ ಸ್ನೇಹಿತರ ಜೊತೆ ಏನು ಮಾತಾಡ್ತಿದ್ವಿ, ಬಂದವ್ರಿಗೆ ಏನು ಬೆಲೆ ಕೊಡ್ತೀವಿ ಅದೇ ಉಳಿಯೋದು ಬಿಟ್ರೆ ಅಹಂಕಾರ ದುರಹಂಕಾರ ಜನಕ್ಕೆ ಕಣ್ಣಲ್ಲಿ ಲೈವಲ್ಲಿ ಕಾಣುತ್ತೆ. ನಮ್ಮ ಕೆಲಸ ನಾವು ಶ್ರದ್ಧೆಯಿಂದ ಮಾಡಿ, ಅದು ನಂದು ಕೆಲಸ. ನಾನು ಕೊಡೋ ಒಂದೊಂದು ಹಗಳು ಅನ್ನ ಅಲ್ಲಿಂದ ದುಡ್ದಿದ್ದೆ. ನಾನು ಅದು ದುಡಿಯೋದಕ್ಕೆ ಬೆಲೆ ಕೊಟ್ಟಿಲ್ಲ ಅಂದರೆ, ಆಡಂಬರ ತೋರ್ಸಕ್ಕೆ ಹೋಯ್ತು ಅಂದರೆ, ನಡೆಯವ ಒಂದು ಮ್ಯಾನೇಜರ್ ಹೇಳಪ್ಪ, ಯಾವಾಗ ಸೊಪ್ಪು ತಂದು ಕೊಡ, ಅಲ್ಲೊಂದು 500 ರೂಪಾಯಿ ಹೋಯ್ತು, ರೇಷನ್ ಕೊಟ್ಟು 2 ಕೊಟ್ಟು ಬರೋ 5,000 ಹೋಯ್ತು. 5,000 ಉಳಿದ್ರೆ ನನಗೆ ಇನ್ನೊಂದಕ್ಕೆ ಏನಕ್ಕೂ ಯೂಸ್ ಆಗುತ್ತೆ. ಆಮೇಲೆ ನಾನು ಹೋದಾಗ ಕ್ವಾಲಿಟಿ ಹುಡ್ಕೊಂಬರ್ತೀನಿ, ಅವ್ರು ಹೋದಾಗ ಅವ್ರ ಕ್ವಾಲಿಟಿಗೆ ಹೊರಗೆ ಎಷ್ಟು ಅದು ಕೇರ್ಲೆಸ್ ಅಲ್ಲ ಮೇಡಮ್. ಯಾಕಂದ್ರೆ ಇರೋ ಕಾಮನ್ ಕೆಲಸ ನಾವು ಮಾಡಿದ್ರೆ ಉತ್ತಮ. ಯಾವತ್ತಾಗಲಿ ನಿಮ್ಮನ್ನು ನೀವಾಗ ಮಾಡ್ಕೊಂಡು ನಿಮ್ಮ ಟೈಮ್ ಶೆಡ್ಯೂಲ್ನ ಅದಕ್ಕಂತ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿ. ಏನೋ ಬಂದ್ಬಿಟ್ಟಿದೆ ಅಂದ ತಕ್ಷಣ ಹೋಗೋ ಹತ್ತಮ್ಮ, ಅದೆಲ್ಲ ತಪ್ಪು. ಒಂದು ವಸ್ತು ಸಿಗಬೇಕು ಅಂದರೆ ಆ ವಸ್ತು ಚೆನ್ನಾಗಿರಬೇಕು ಅಂದರೆ ಹುಡುಕೊಂಡು ಹೋಗಬೇಕು, ವಸ್ತು ತರಬೇಕು, ಆ ರುಚಿ ಕೊಟ್ರೇ ಇವತ್ತು. ಯಾಕೆಂದರೆ ಇವಾಗಿರೋ ಆರೋಗ್ಯಕರವಾದ ಊಟಗಳು ಯಾವುದೂ ಇಲ್ಲ. ಯಾಕಂದರೆ ಎಲ್ಲ ಸ್ಪೀಡೇ, ವ್ಯಕ್ತಿ ಸ್ಪೀಡು, ಅಡುಗೆ ಸ್ಪೀಡು. ಕುಕ್ಕರ್ ಬಂತು ಅಂದರೆ 2 ವಿಜಲ್. ಮುಂಚೆ ಸೌದೆ ಒಲೆ ಇಟ್ಕೊಂಡು ಅಂತ ಉಸಿರು ಬಿಟ್ಕೊಂಡು ಆ ಸೌದೆ ಒಲೆ ಮೇಲೆ ಇಟ್ಕೊಂಡು ಮಾಡ್ತಾಯಿದ್ದ ಅಡುಗೆ ರುಚಿ ಇಲ್ಲ. ಎಲ್ಲ ಇವಾಗ ಮಿಕ್ಸಿ, ಕೈಯಲ್ಲಿ ಹಿಂಗೆ ಅನ್ನ ಹಿಂಗಿಲ್ಲ, ಬರೀ ಟೀ ಅಂತ ಸ್ವಿಚ್ ಹಾಕಿ ಅಂದ್ರೆ ಮಿಕ್ಸಿ ರುಬ್ತಾ, ಏನೋ ಮಿಕ್ತಾ ಹಲಸಿನ ಪೆಟ್ಟಿಲಿ ಇಟ್ಟ, ತಿರ್ಗಾ ನಾಳೆ ಬೆಳಗ್ಗೆ ಬಿಸಿ ಮಾಡ್ದ ತಿಂದ. ಆರೋಗ್ಯ ಎಲ್ಲಿದೆ? 3 ತಿಂಗಳಿಗೆ ಬರೋ ಕೊತ್ತಂಬರಿ 1 ವಾರಕ್ಕೆ ಬರ್ತಾಯಿದೆ. ಆ ಸ್ವಾದಗಳಿಲ್ಲ, ಒಂದು ಸೊಪ್ಪಲ್ಲಿ ಸ್ವಾದ ಇಲ್ಲ, ರುಚಿ ಕೊಡೋಕ್ಕಾಗಲ್ಲ. ಇರೋದ್ರಲ್ಲಿ ನಾವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಇನ್ನೊಂದು ಅದನ್ನು ಕರೆಕ್ಟಾಗಿ ಮೋಲ್ಡ್ ಮಾಡ್ಕೊಂಡು ಮಾಡೋದ್ರಿಂದ ಒಂದು 65ರಿಂದ 70 ಮಾರ್ಕ್ಸ್ ಕೊಡ್ಬೋದು. ನಾವು ನಮ್ಮ ಕೆಲಸ ನಾವು ಶ್ರದ್ಧೆ ಮಾಡ್ತೀವಿ, ಅದು ನಮ್ಗೆ ಕೊಟ್ಟಿರೋ ಬೆಲೆಗೋಸ್ಕರ ಕೊಟ್ಟೇ ಕೊಡಬೇಕು. ಅದು ಸಿಗುತ್ತೋ ಬಿಡುತ್ತೋ ಬರುತ್ತೋ ಹೋಗುತ್ತೋ, ಬಂದಿದ್ದೇನೋ ಉಪಯೋಗಿಸ್ಕೊಳ್ಳೋ ರೀತಿಯಲ್ಲಿ ಉಪಯೋಗಿಸ್ಕೊಂಡೋದ್ರೆ. ಇವತ್ತು ಸುಮಾರು ಜನ ನಾತಾ ಇದ್ದಾರೆ, ದುಡ್ಡಿದ್ದಾರೆ, ನಾನೇ ಹೋಟ್ಲು ಮಾಡಿಬಿಡ್ತೀನಿ. ಹೋಟ್ಲಿಗೆ ನೀನಲ್ಲಯ್ಯ ಓನರು, ದುಡ್ಡಿದೆ ಅಷ್ಟೇ. ನೀನು ಕೆಲ್ಸಗಾರನೇ, ಬಟ್ಟನೇ ನಿನಗೆ ಓನರು. ಬಟ್ಟ ಕೆಲಸ ಬಂದಿಲ್ಲ, ನೀನು ತಟ್ಟೆ ಇಟ್ಕೊಂಡು ಮನೆಗೆ ಹೋದೆ, ನತ್ತಾಗ್ದ ಲಾಚಲ್ಲಿ ನಾಲ್ಕಣಿ ತೊಗೊಂಡ ಮನೆಗೆ ಹೋದ ಅಷ್ಟೇ. ಇವತ್ತು ಆಗ್ತಾ ಇರೋದು ತುಂಬ ಕಡೆ ಇದೇ ಆಗ್ತಾ ಇರೋದು. ಯಾರನ್ನೋ ನೋಡ್ತಾರೆ, ಯಾರನ್ನೋ ಹೋಟ್ಲು ಮಾಡ್ತಾರೆ. ಚಂದ್ರ ಹೋಟ್ಲು ಹೋದ್ರೆ 500 ಜನ ಇದ್ದಾರೆ, ನಾವು ಒಂದು ಮಾಡಿದ್ರೆ ಹೆಂಗಾಗುತ್ತೆ? ಕೆಲಸ ಕಲ್ತು ಬದುಕಯ್ಯ, ಅದ್ರ ಬಗ್ಗೆ ಆಗು ಹೋಗುಗಳು ತಿಳ್ಕ. ಇವತ್ತು ಧಾರವಾಡದಿಂದ ಒಬ್ರು ಬರ್ತಾಯಿದ್ದಾರೆ, ಸರ್ ನಿಮ್ಮ ಹತ್ರ ಒಂದು ಅಡ್ವೈಸ್ ತೊಗೋಬೇಕು, ಯಾವ ಥರ ಮಾಡಬೇಕು, ಏನು ಹೋದ್ರೆ ವೇಸ್ಟ್ ಆಗುತ್ತೆ, ಏನು ಉಳಿಸ್ಬೋದು, ಈ ಭಟ್ರಿಗೆ ಯಾವ ಥರ ಅಡುಗೆ ಮಾಡಿಸ್ಬೇಕು, 1 kg ಮಾಡ್ಕೊಳ್ಳಿ, ಖಾಲಿ ಆಯಿತಾ ಆಯಿತು ಅನ್ನಿ, ನೆಕ್ಸ್ಟ್ ಡೇ ಇನ್ನೊಂದು 1.5 kg ಡೆವಲಪ್ ಮಾಡ್ಕೊಳ್ಳಿ. 50 kg ಮಾಡಿ ತಿರ್ಗಾ 1 kgಗೆ ಬರಬೇಡಿ. ಇವತ್ತೆಲ್ಲ ಪದಾರ್ಥಗಳ ಬೆಲೆನೂ ಕಾಸ್ಟ್ಲಿ ಇದೆ. ಸೊ ಎಲ್ಲ ಇರುವಾಗ ಸುಮ್ಮನೆ ಹೋಟ್ಲುಗಳು ಮಾಡ್ತಾರೆ, ಫ್ರಾಂಚೈಸಿಗಳು ತೊಗೋತಾರೆ. ಇದು ಯಾವುದು ಆಂಬೋ ಆಫರ್, ಕೋಂಬೋ ಆಫರ್, 1 ಬಿರಿಯಾನಿ ತೊಗೊಂಡ್ರೆ 1 ಬಿರಿಯಾನಿ ಫ್ರೀ, ಇನ್ನೊಂದು ಕೊಟ್ಟರೆ ಇನ್ನೊಂದು ಫ್ರೀ. ಇವತ್ತಿರೋ ಚಿಕನ್ ಕಾಸ್ಟ್, ಇವತ್ತಿರೋ ಅಕ್ಕಿ ಕಾಸ್ಟ್, ಇವಾಗಾಗಿರೋ ಆಯಿಲ್ ಬೆಲೆಯಲ್ಲಿ ಹಿಂಗೆಲ್ಲ ಕೊಡೋಕ್ಕಾಗಲ್ಲ. ಇವತ್ತೇನಾಗುತ್ತೆ, ಈ ಥರ ಮಾಡಿಬಿಟ್ಟು ಸ್ಟ್ಯಾಂಡರ್ಡಾಗಿ ಬಿಸ್ನೆಸ್ ಮಾಡೋರಿಗೆ ಹೆಸ್ರಿಗೂ ಎಫೆಕ್ಟು. ನಿಜ ಸರ್, 100% ನಿಜ. ಅಲ್ಲಿ ಅದು ಹೆಂಗೆ ಕೊಡ್ತಾರೆ, ಅದು ಹೆಂಗೆ ಆಡಿಟಿಂಗ್ ಮಾಡ್ತಾರೆ? ನಾವು ಪರ್ kgಗೆ ಇಷ್ಟು 200 ಗ್ರಾಮ್ಸ್, 250 ಗ್ರಾಮ್ಸ್, 220 ಗ್ರಾಮ್ಸ್ ಅಂತಾನೆ ಇಷ್ಟೇ ಕ್ವಾಂಟಿಟಿ ಲೆಕ್ಕ ಹಾಕೊಂಡಿರ್ತೀವಿ. ಇಷ್ಟೇ ಬರಬೇಕಾದ್ರೆ ನಮ್ಗೊಂದು ಲೆಕ್ಕಾಚಾರ. ಮಟನ್ 1/4 kg ಕೊಡ್ತೀವಿ, 200 ಗ್ರಾಮ್ ಕೊಡ್ತೀವಿ, ಪರ್ kgಗೆ 5 ಪ್ಲೇಟ್ಸ್ ಆಗುತ್ತೆ. 750 ರೂಪಾಯಿ ಮಟನ್ ಇದೆ kg. ಅದಕ್ಕೆ ಹಾಕೋ ಮಸಾಲೆಗಳೇನು? ಈಗ 150 ರೂಪಾಯಿ ಮಟನ್ ಕುರ್ಮ ಕೊಟ್ಟರೆ 5 ಪ್ಲೇಟ್ಗೆ ಎಷ್ಟಾಯ್ತು? 750 ಆಯ್ತು. 15 75. ಇಲ್ಲಿ 15 ಕೊಟ್ಟರೆ ಮಟನ್ ಕಾಸು ಬಂದಿಲ್ಲ ಅವನಿಗೆ, 1 ಪೀಸ್ ಎಕ್ಸ್ಟ್ರಾ ಹೋಯ್ತು. ಇವತ್ತು ಮಸಾಲೆ ಕಾಸ್ಟ್ ಏನು? ಕಾಯಿ ತೆಂಗಿನಕಾಯಿ ಅಂತೂ ಗಗನಿಕೇರಿದೆ. ಹಾಕೋ ಸೊಪ್ಪುಗಳೇನು? ಏನು ಕ್ಯಾಲ್ಕುಲೇಷನ್ ಆಗ್ತದೆ? ವ್ಯಾಪಾರ ಮಾಡಬೇಡ್ರಪ್ಪ. ಬದುಕಬೇಕು ಅಂದರೆ ಲೆಕ್ಕಾಚಾರ ಇದ್ರೆ ಜೀವನ ಸಾಕ್ಸೋಕ್ಕೆ ಸಾಧ್ಯ. ಅದು ದೇವರಿಗೆ ಗೊತ್ತು, ಹಂಗೆ ಕೊಡ್ತಾರೆ, ಹಿಂಗೆ ಕೊಡ್ತಾರೆ ಅಂತಾರೆ. ಸರ್ ಅರ್ಧ kg ಕೊಡ್ತಾರೆ, 3/4 kg ಕೊಡ್ತಾರೆ, ಅದು ಹಿಂಗೆ ಕೊಡ್ತಾರೋ ಇವಾಗ ಅರ್ಥ. ಸರ್ ಈಗ